ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ, ಹಾಗೆ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಭ್ರಷ್ಟಾಚಾರದಲ್ಲಿ ಸಿಎಂ ಸಲಹೆಗಾರ ರಾಯರೆಡ್ಡಿ ಹೇಳಿದಂತ ಮಾತು ಈಗ ಕಾಂಗ್ರೆಸ್ಗೆ ಇರುಸು ಮುರುಸು ಮುಜುಗರವನ್ನ ತಂದ್ರೆ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದ್ದು ಬಸವರಾಜ ರಾಯರೆಡ್ಡಿ. ಈ ಸರ್ಕಾರದ ಈ ಮುಖ್ಯಮಂತ್ರಿಗಳ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಇದನ್ನ ಇಟ್ಕೊಂಡು ವಾಗ್ದಾಳಿ ಮಾಡ್ತಾ ಇದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. ಅವರದ್ದೇ ಶಾಸಕರು ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಹೇಳಿದ್ದು ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಆಗಿದೆ ಅಂತೇಳಿ ಹೇಳಿದ್ದಾರೆ ಬಿಜೆಪಿ ನಾಯಕರು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಅಶ್ವಥ್ ನಾರಾಯಣ ಅವರು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂತದ್ದು ಒಳ್ಳೆ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂತದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಎಟಿಎಂ ಸರ್ಕಾರ, ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರಿಂದ ಒಂದು ಹೇಳಿಕೆ ನೀಡಿರತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನು ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ, ಬಹಳ ನೋವಿನಿಂದ ಅಟ್ಲೀಸ್ಟ್ ಹೇಳುವಂತ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು. ಅದನ್ನ ಅವರು ಮುಕ್ತವಾಗಿ ಹೇಳಿರೋದು. ಇವರ ಪಕ್ಷದವ್ರಿಗೆ ಇವತ್ತನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಹೇಳಿಕೆ ಸರ್ಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದು 2 ವರ್ಷ ಕೂಡ ಆಗಿಲ್ಲ. ಆದ್ರೆ ಇಂತಹ ಹೇಳಿಕೆಗಳು ಸ್ವಪಕ್ಷದ ಶಾಸಕರಿಂದಲೇ ಬರ್ತಾ ಇರತಕ್ಕಂಥದ್ದು. ಇದು ಸರ್ಕಾರ ನಿಜಕ್ಕೂ ಕೂಡ ಮುಂದುವರಿಯೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ವಿಪಕ್ಷ ನಾಯಕರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇದೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ. ನೋಡಿ, ಜನಾಕ್ರೋಶ ವಿಪರೀತವಾಗಿದೆ. ಬೆಲೆ ಏರಿಕೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಎಲ್ಲ, ಮತ್ತೆ ಎಲ್ಲ ಬೆಲೆ ಏರಿಕೆ. ಸೊ ಇದರ ಮಧ್ಯದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ಭವಿಷ್ಯವೇ ನಿರ್ಣಾಮ ಮಾಡ್ತಿದ್ದಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆಯನ್ನೇ ಪೂರ ಬುಡಮೇಲು ಮಾಡಿ ಈ ರಾಜ್ಯದ ಹಿತವನ್ನೇ ಸಂಪೂರ್ಣ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ. ಆಲ್ರೈಟ್, ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್, ನಮಸ್ಕಾರ. ರಾಯರೆಡ್ಡಿ ಅವರು 3:15ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬಹುಶಃ ನನಗೆ ಹೇಳೇ ಇಲ್ಲ ಅಂತಾರೋ ಏನು ಗೊತ್ತಿಲ್ಲ. ಇನ್ನು ಏನ್ ಹೇಳಕ್ ಬಯಸ್ತೀರಿ ಅವರ ಈ ಹೇಳಿಕೆಗೆ ಮತ್ತು ಸರ್ಕಾರದ ವಿಚಾರಕ್ಕೆ, ಭ್ರಷ್ಟಾಚಾರ ವಿಚಾರಕ್ಕೆ? ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ, ಹಾಗೆ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ
ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಭ್ರಷ್ಟಾಚಾರದಲ್ಲಿ ಸಿಎಂ ಸಲಹೆಗಾರ ರಾಯರೆಡ್ಡಿ ಹೇಳಿದಂತ ಮಾತು ಈಗ ಕಾಂಗ್ರೆಸ್ಗೆ ಇರುಸು ಮುರುಸು ಮುಜುಗರವನ್ನ ತಂದ್ರೆ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದ್ದು ಬಸವರಾಜ ರಾಯರೆಡ್ಡಿ. ಈ ಸರ್ಕಾರದ ಈ ಮುಖ್ಯಮಂತ್ರಿಗಳ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಇದನ್ನ ಇಟ್ಕೊಂಡು ವಾಗ್ದಾಳಿ ಮಾಡ್ತಾ ಇದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. ಅವರದ್ದೇ ಶಾಸಕರು ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಹೇಳಿದ್ದು ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಆಗಿದೆ ಅಂತೇಳಿ ಹೇಳಿದ್ದಾರೆ ಬಿಜೆಪಿ ನಾಯಕರು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ಮಾಡ್ತಾ ಇದೆ. ಅಶ್ವಥ್ ನಾರಾಯಣ ಅವರು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂತದ್ದು ಒಳ್ಳೆ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂತದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಎಟಿಎಂ ಸರ್ಕಾರ, ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರ ಇಂತ ಒಂದು ಹೇಳಿಕೆ ನೀಡಿರತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನ ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ, ಬಹಳ ನೋವಿನಿಂದ ಅಟ್ಲೀಸ್ಟ್ ಹೇಳುವಂತ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು. ಅದನ್ನ ಅವರು ಮುಕ್ತವಾಗಿ ಹೇಳಿರೋದು ಇವರ ಪಕ್ಷದವ್ರಿಗೆ ಇವತ್ತನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಹೇಳಿಕೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು 2 ವರ್ಷ ಕೂಡ ಆಗಿಲ್ಲ. ಆದ್ರೆ ಇಂತಹ ಹೇಳಿಕೆಗಳು ಸ್ವಪಕ್ಷದ ಶಾಸಕರಿಂದಲೇ ಬರ್ತಾ ಇರತಕ್ಕಂಥದ್ದು. ಇದು ಸರ್ಕಾರ ನಿಜಕ್ಕೂ ಕೂಡ ಮುಂದುವರಿಯೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ವಿಪಕ್ಷ ನಾಯಕರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇದೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ನೋಡಿ, ಜನಾಕ್ರೋಶ ವಿಪರೀತವಾಗಿದೆ. ಬೆಲೆ ಏರಿಕೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಎಲ್ಲ ಮತ್ತೆ ಎಲ್ಲಾ ಬೆಲೆ ಏರಿಕೆ. ಸೊ ಇದರ ಮಧ್ಯದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವ್ರ ಭವಿಷ್ಯವೇ ನಿರ್ಣಾಮ ಮಾಡ್ತಿದ್ದಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆಯನ್ನೇ ಪೂರ ಬುಡಮೇಲು ಮಾಡಿ ಈ ರಾಜ್ಯದ ಹಿತವನ್ನೇ ಸಂಪೂರ್ಣ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ. ಆಲ್ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ರಾಯರೆಡ್ಡಿ ಅವರು 3:30ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬಹುಶಃ ನನಗೆ ಹೇಳೇ ಇಲ್ಲ ಅಂತಾರೋ ಏನು ಗೊತ್ತಿಲ್ಲ. ಇನ್ನು ಏನ್ ಹೇಳಕ್ ಬಯಸ್ತೀರಿ ಅವರ ಈ ಹೇಳಿಕೆಗೆ ಮತ್ತು ಸರ್ಕಾರದ ವಿಚಾರಕ್ಕೆ, ಭ್ರಷ್ಟಾಚಾರ ವಿಚಾರಕ್ಕೆ? ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ, ಹಾಗೆ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ.
ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಭ್ರಷ್ಟಾಚಾರದಲ್ಲಿ ಸಿಎಂ ಸಲಹೆಗಾರ ರಾಯರೆಡ್ಡಿ ಹೇಳಿದಂತ ಮಾತು ಈಗ ಕಾಂಗ್ರೆಸ್ಗೆ ಇರುಸು ಮುರುಸು ಮುಜುಗರವನ್ನ ತಂದ್ರೆ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಹೇಳಿದ್ದು ಬಸವರಾಜ ರಾಯರೆಡ್ಡಿ. ಈ ಸರ್ಕಾರದ ಈ ಮುಖ್ಯಮಂತ್ರಿಗಳ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದಂತ ಮಾತು ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಇದನ್ನ ಇಟ್ಕೊಂಡು ವಾಗ್ದಾಳಿ ಮಾಡ್ತಾ ಇದೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಲೂಟಿ ಮಾಡ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ. ಅವರದ್ದೇ ಶಾಸಕರು ಹೇಳ್ತಾ ಇದ್ದಾರೆ. ರಾಯರೆಡ್ಡಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಹೇಳಿದ್ದು ಕಾಂಗ್ರೆಸ್ಗೆ ಕರ್ನಾಟಕವೇ ಎಟಿಎಂ ಆಗಿದೆ ಅಂತೇಳಿ ಹೇಳಿದ್ದಾರೆ ಬಿಜೆಪಿ ನಾಯಕರು. ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಅಶ್ವಥ್ ನಾರಾಯಣ ಅವರು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದಲ್ಲಿ ಕರ್ನಾಟಕನೇ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸತ್ಯ ಕಹಿ ಆಗಿರ್ತದೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ವಿಚಾರದಲ್ಲಿ ತಿಳಿಸಿರುವಂತದ್ದು ಒಳ್ಳೆ ಹೇಳಿಕೆ. ಆದರೆ ಅವ್ರ ಮಾತನ್ನು ಕೇಳೋರು ಯಾರಿಲ್ಲ ಅಲ್ಲಿ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡೋರೇ ಇರೋದು ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಈ ಆಪಾದನೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಈ ಆಪಾದನೆ ಎಲ್ಲರ ಮೇಲೆ ಇರುವಂತದ್ದಿದೆ. ಸೊ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿರೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇದು ಎಟಿಎಂ ಸರ್ಕಾರ, ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರಿಂದ ಒಂದು ಹೇಳಿಕೆ ನೀಡಿರತಕ್ಕಂಥದ್ದು ಸರ್ಕಾರದ ಭ್ರಷ್ಟಾಚಾರವನ್ನ ಇವತ್ತು ಅನಾವರಣ ಮಾಡಿದ್ದಾರೆ. ಇವತ್ತು ಖಂಡಿತ ಅನಾವರಣ ಆಗಿದೆ. ಅವರು ಫೈನಾನ್ಷಿಯಲ್ ಅಡ್ವೈಸರೇ ಇವತ್ತಿನ ಈ ಪರಿಸ್ಥಿತಿಯನ್ನ ಬಹಳ ಸ್ಪಷ್ಟವಾಗಿ, ಬಹಳ ನೋವಿನಿಂದ ಅಟ್ಲೀಸ್ಟ್ ಹೇಳುವಂತ ಧೈರ್ಯನಾರ ಮಾಡಿದ್ದಾರೆ. ಇದು ಒಳ್ಳೆ ಹೇಳಿಕೆ ಕೂಡ. ಹಾಗಾಗಿ ಅವರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಗ್ಗೆ ನಾನು ಹೇಳ್ಬೋದು. ಅದನ್ನ ಅವರು ಮುಕ್ತವಾಗಿ ಹೇಳಿರೋದು. ಇವರ ಪಕ್ಷದವ್ರಿಗೆ ಇವತ್ತನಾರ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನು ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಇಂತಹ ಒಂದು ಹೇಳಿಕೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು 2 ವರ್ಷ ಕೂಡ ಆಗಿಲ್ಲ. ಆದ್ರೆ ಇಂತಹ ಹೇಳಿಕೆಗಳು ಸ್ವಪಕ್ಷದ ಶಾಸಕರಿಂದಲೇ ಬರ್ತಾ ಇರತಕ್ಕಂಥದ್ದು. ಇದು ಸರ್ಕಾರ ನಿಜಕ್ಕೂ ಕೂಡ ಮುಂದುವರಿಯೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ವಿಪಕ್ಷ ನಾಯಕರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇದೆ ಅಂತ ಅನ್ಸುತ್ತೆ ತಮಗೆ? ಖಂಡಿತ ನೋಡಿ, ಜನಾಕ್ರೋಶ ವಿಪರೀತವಾಗಿದೆ. ಬೆಲೆ ಏರಿಕೆ, ಕೆಟ್ಟ ಆಡಳಿತ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಎಲ್ಲ, ಮತ್ತೆ ಎಲ್ಲ ಬೆಲೆ ಏರಿಕೆ. ಸೊ ಇದರ ಮಧ್ಯದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ಭವಿಷ್ಯವೇ ನಿರ್ಣಾಮ ಮಾಡ್ತಿದ್ದಾರೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆಯನ್ನೇ ಪೂರ ಬುಡಮೇಲು ಮಾಡಿ ಈ ರಾಜ್ಯದ ಹಿತವನ್ನೇ ಸಂಪೂರ್ಣ. ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ. ಆಲ್ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ರಾಯರೆಡ್ಡಿ ಅವರು 3:15ಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬಹುಶಃ ನನಗೆ ಹೇಳೇ ಇಲ್ಲ ಅಂತಾರೋ ಏನು ಗೊತ್ತಿಲ್ಲ. ಇನ್ನು ಏನ್ ಹೇಳಕ್ ಬಯಸ್ತೀರಿ ಅವರ ಈ ಹೇಳಿಕೆಗೆ ಮತ್ತು ಸರ್ಕಾರದ ವಿಚಾರಕ್ಕೆ, ಭ್ರಷ್ಟಾಚಾರ ವಿಚಾರಕ್ಕೆ?